ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ದುದ್ದ ಹೋಬಳಿಯ ವಿಸಿ ಫಾರಂನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಯೋಜನೆಯಡಿ 14 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಿರುವ ಬಹುಪಯೋಗಿ ಒಳಾಂಗಣ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ಹಾಗೂ ಅಂಗವಿಕಲರಿಗೆ ಉಚಿತ ಇಲೆಕ್ಟ್ರಿಕ್ ಸ್ಕೂಟರ್ ವಿತರಣೆ ಕಾರ್ಯಕ್ರಮ ನೆರವೇರಿಸಲು ಮಾರ್ಚ್ 14ರಂದು ಕೇಂದ್ರದ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಬಲೀಕರಣ ಖಾತೆ ಸಚಿವರಾದ ಮಾನ್ಸುಖ್ ಮಾಂಡವೀಯ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಗಮಿಸುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳಿಂದ 50,000 ಜನರು ಭಾಗವಹಿಸುತ್ತಿದ್ದಾರೆ ಎಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತಿಳಿಸಿದರು. ತಾಲೂಕಿನ ವಿಸಿ ಫಾರಂ ವಿದ್ಯುತ್ ವಿತರಣಾ ಉಪಘಟಕ ಮಲ್ಲನಾಯಕನಕಟ್ಟೆ ಬಳಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ದುದ್ದ ಹೋಬಳಿಯ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದ ರೂಪುರೇಷೆಗಳ ಕುರಿತು ಸಮಾಲೋಚನೆ ನಡೆಸಿ ದುದ್ದ ಹೋಬಳಿಯ 11 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ 10,000 ಜನರು ಭಾಗವಹಿಸಬೇಕು. ದುದ್ದ ಹೋಬಳಿಯ ಜನರು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಜನರನ್ನು ಸಂತೈಸುವ ಕೆಲಸ ಮಾಡಬೇಕು ಎಂದು ಹೇಳಿದರು. ಎಚ್.ಡಿ. ಕುಮಾರಸ್ವಾಮಿಯವರು ದುದ್ದ ಹೋಬಳಿಯ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮ ರೂಪಿಸಿದ್ದಾರೆ. ಹಲವಾರು ಕೆರೆಗಳನ್ನು ತುಂಬಿಸುವ ಯೋಜನೆ, ವಿದ್ಯುತ್ ಉಪಕೇಂದ್ರಗಳ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದರು. ಈ ಸಭೆಯ ಉದ್ದೇಶ ಗೊತ್ತಾಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನನಗೆ ಹೋದ ವಾರ ಎಜುಕೇಶನ್ ಸಂಬಂಧಪಟ್ಟಂತ ಒಂದು ಕಾನ್ಫರೆನ್ಸು ಸಿಡ್ನಿಯಲ್ಲಿತ್ತು. ಆ ಕಾರ್ಯಕ್ರಮಕ್ಕೆ ನಾನು ಮೊದಲೇ 6 ತಿಂಗಳ ಮುಂಚೆನೆ ಫಿಕ್ಸ್ ಆದ ಕಾರಣದಿಂದ ಕುಮಾರಣ್ಣವ್ರ ಗಮನಕ್ಕೆ ತಂದು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಇನ್ನೂ 4 ದಿನ ಇತ್ತು. ಕುಮಾರಣ್ಣವರು ವಿಶೇಷವಾಗಿ ದುದ್ದ ಹೋಬಳಿ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ. ಅಶ್ವಿನ್ ಬನ್ನಿ, ಅದೊಂದು 2-3 ಚೇರ್ ಕೊಡಿ. ಅವರೇ ನೇರವಾಗಿ ವಿಸಿ ಫಾರಂ ಬಂದು ಜಾಗ ಪರೀಕ್ಷಣೆ ಮಾಡಿ ನಾನು ಪರವಾಗಿಲ್ಲ ಒಂದು 2 ದಿನ ಮುಗಿಸ್ಕೊಂಡೆ ಬ್ರದರ್ ಅಂದ್ರೆ ಹಾಕೋ ನನಗೆ ಅನ್ಸೊಪ್ಪಿಲ್ಲ. ನೆನ್ನೆನೆ ಬಂದು ಫೋನ್ ಮುಖಾಂತರನೇ ಎಲ್ಲ ಮುಖಂಡರುಗಳನ್ನ ಸಂಪರ್ಕ ಮಾಡಿ ಇವತ್ತು ದುದ್ದ ಹೋಬಳಿಗೆ ವಿಶೇಷವಾದಂತಹ ಸಭೆಯನ್ನ ನಮ್ಮ ವಿಸಿ ಫಾರಂ ಸರ್ಕಾರದಲ್ಲೇ ಕರಿಬೇಕು ಅಂತ ಹೇಳಿ ನೆನ್ನೆ ವಿನಂತಿ ಮಾಡಿದೆ. ಹಾಗಾಗಿ ನಮ್ಮೆಲ್ಲ ಮುಖಂಡರುಗಳು ಇಲ್ಲಿ ತಾವು ಆಗಮಿಸಿದ್ದೀರಿ. ಕಾರ್ಯಕ್ರಮದ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾವಾಗಲೂ ನಮ್ಮ ಸರ್ಕಾರ ಬಂದಾಗ ಶಿವಕುಮಾರಣ್ಣವರು ಹೆಚ್ಚಿನ ಜವಾಬ್ದಾರಿ ನಿರ್ವಹಿಸುವಂತ ಸಂದರ್ಭದಿಂದಲೂ ದುದ್ದ ಹೋಬಳಿಯ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಕೆಲಸ ಮಾಡಿರ್ತಕ್ಕಂಥ ಗೊತ್ತೇ ಇದೆ. ಮತ್ತು ಬಹುತೇಕ ನಮ್ಮ ಸರ್ಕಾರಗಳು ಬಂದ ಮೇಲೆ ವಿಸಿ ಫಾರಂನ ಏನು ಒಂದು ಸಬ್ಸ್ಟೇಷನ್ ಇರ್ಬೋದು, ಜೀಮೇಲಿಗರಿ ಸಬ್ಸ್ಟೇಷನ್ ಇರ್ಬೋದು, ಬೇವ್ಕಾ ಸಬ್ಸ್ಟೇಷನ್ ಇರ್ಬೋದು, ಹಾಗೆ ಹಲವಾರು ಕೆರೆಗಳನ್ನ ತುಂಬಿಸುವಂತ ಒಂದು ದೊಡ್ಡ ಯೋಜನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಚಿವನಾಗಿ ಕೆಲಸ ಮಾಡುವಂತ ಒಂದು ಸಂದರ್ಭ. ಅದಕ್ಕಿಂತ ಮಿಗಿಲಾಗಿ ಕುಮಾರಣ್ಣವರು ಜಿ.ವಿ. ಶಿವಕುಮಾರಣ್ಣವರ ನೇತೃತ್ವದಲ್ಲಿ ಇಲ್ಲಿ ಮುಖ್ಯಮಂತ್ರಿಗಳಾಗಿ ಕೊಪ್ಪಲು ಗ್ರಾಮದಲ್ಲಿ ಬಸವೂರು ಮನೆ ವಾಸ್ತವ ಮಾಡಿದಂತ ಸಂದರ್ಭದಲ್ಲಿ ಶಿವಕುಮಾರಣ್ಣವರು ಮತ್ತು ಮಾದೇಗೌಡ ಕೊಪ್ಪಳ ಆ ಭಾಗಕ್ಕೆ ಹೋಗುವ ಕರ್ಕೊಂಡವರು ಅವತ್ತು ಮಾಡಿದಂತ ಮನವಿ ಕುಮಾರಣ್ಣವರ ಮನಸ್ಸಲ್ಲಿತ್ತು. ನಾನು ಆ ಇಲಾಖೆ ಸಚಿವನಾಗಿ ಕೆಲಸ ಮಾಡುವಂತ ಒಂದು ಸಂದರ್ಭದಲ್ಲಿ ಇವತ್ತು ಹೆಚ್ಚಿಗೆ 200 ಕೋಟಿಗೂ ಹೆಚ್ಚು ಅನುದಾನವನ್ನು ಮಂಜೂರು ಮಾಡಿಕೊಟ್ಟು ಮುಖ್ಯಮಂತ್ರಿಗಳಾದಂತ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ದುದ್ದ ಹೋಬಳಿಗೆ ನೀರು ಉಳಿಸುವಂತ ಒಂದು ಕಾರ್ಯಕ್ರಮಕ್ಕೆ ಅಪ್ರೋಡ್ ಕೊಟ್ಟಂಥದ್ದು ನಾವು ಅವರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಸಂದರ್ಭದಲ್ಲಿ ಇದ್ದಂತ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕ್ ಪಂಚಾಯಿತಿ ಸದಸ್ಯರುಗಳು, ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯರುಗಳು ಅದ್ಭುತವಾಗಿ ಈ ಹೋಬಳಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದನ್ನ ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ಸಚಿವನಾಗಿ ನಾನು ನೋಡಿದ್ದೇನೆ. ಇವತ್ತು ಕುಮಾರಣ್ಣವರು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಕ್ಯಾಬಿನೆಟ್ ಮಂತ್ರಿಗಳಾಗಿ ಎಚ್.ಡಿ. ದೇವೇಗೌಡಜಿಯವರ ಒಂದು ಮಾರ್ಗದರ್ಶನದಲ್ಲಿ ಭಾರಿ ಕೈಗಾರಿಕಾ ಸಚಿವರಾಗಿ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀರಿ. ಇವತ್ತು ನಮ್ಮ ಸರ್ಕಾರಗಳಿದ್ದಾಗ ವಿಸಿ ಫಾರಂನೆಲ್ಲ ಒಂದು ಅಪ್ಗ್ರೇಡ್ ಮಾಡಿ ಇಲ್ಲಿಗೆ ಒಂದು ಕಾಲೇಜನ್ನು ತರ್ತಕ್ಕಂಥದ್ದು, ವಿಶೇಷವಾಗಿ ನಮ್ಮ
ಸಿ ಫಾರ್ಮ್ ಹೋಗುವಂತ ರಸ್ತೆಯನ್ನ ಅವತ್ತು ನಾವು ಅಗಲೀಕರಣ ಮಾಡಿದಂಥದ್ದು ಇರ್ಬೋದು, ಎಲ್ಲ ಕಾಮಗಾರಿಗಳನ್ನ ಮಾಡಿದ್ವಿ. ಇವತ್ತು ಈ ರಾಜ್ಯ ಸರ್ಕಾರದವರು ಸಿ ಫಾರ್ಮ್ನ ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದು ತಾವೆಲ್ಲರಿಗೂ ಗೊತ್ತಿದೆ. ಅದು ಯಾವ ಮಟ್ಟಕ್ಕೆ ಅನುಷ್ಠಾನ ಆಗುತ್ತೆ ಅಂತಕ್ಕಂಥದ್ದು ನಾವು ಕಾದು ನೋಡಬೇಕಾಗಿದೆ. ಅದ್ರ ಜೊತೆಗೆ ಕುಮಾರಣ್ಣವರು ಇವತ್ತು ಬಹಳ ವಿಶೇಷವಾಗಿ ದುದ್ದ ಹೋಬಳಿ ಬಹಳ ಕ್ರೀಡೆಗೆ ಒತ್ತು ಕೊಡ್ತಕ್ಕಂಥ ಹೋಬಳಿ. ಆ ಕಾರಣದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರೀಡೆಗೆ ಒತ್ತು ಕೊಡುವಂತ ಕೆಲಸವನ್ನ ಇನ್ಫ್ರಾಸ್ಟ್ರಕ್ಚರ್ನ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರದಿಂದ 14 ಕೋಟಿಯನ್ನ ಇವತ್ತು ದುದ್ದ ಹೋಬಳಿಗೆ ಮಂಜೂರು ಮಾಡಿಸಿದ್ದಾರೆ. ಅದನ್ನ ಆ ಇಲಾಖೆಯ ಕೇಂದ್ರ ಸಚಿವರು, ಕ್ರೀಡಾ ಇಲಾಖೆಯ ಸಚಿವರು ಸಹ ಅವತ್ತು ಹೆಲಿಕಾಪ್ಟರ್ ಬಂದಿಲ್ಲೇ ನಮ್ಮ ಮಲೈಕಲ್ಕಟ್ಟೆ ಚೌಟ್ರಿ ಮುಂಭಾಗ ಲ್ಯಾಂಡ್ ಆಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಉಚಿತವಾಗಿ CSR ಫಂಡ್ ನಲ್ಲಿ 500 ನಮ್ಮ ಅಂಗವಿಕಲರಿಗೆ ಬೈಕ್ಗಳನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲೂ ಅಂಗವಿಕಲರ ಬಗ್ಗೆ ಈ ರಾಜ್ಯದಲ್ಲಿ ವಿಶೇಷವಾದಂತಹ ಕಾಳಜಿಯನ್ನ ಹೃದಯದಲ್ಲಿ ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ಆ ಕಾರಣದಿಂದ ಇವತ್ತು ಅಷ್ಟೇ ಇವತ್ತಿಗೂ ಸಹ ಅವರು ಒಂದು ರೀತಿ ತಾಯಿ ಹೃದಯ, ಬಹಳ ಬಡವರ ಬಗ್ಗೆ, ಇಂಥ ಸಮಾಜದಲ್ಲಿ ತೊಂದರೆಲಿರ್ತಕ್ಕಂಥ ಜನಗಳನ್ನ ಗುರುತಿಸಿ ಕೆಲಸ ಮಾಡ್ತಕ್ಕಂಥದ್ದನ್ನ ಮೊದಲಿಂದ ರೂಢಿಸ್ಕೊಂಡು ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಚ್ಎಲ್ ಶಿವಣ್ಣ, ಎಪಿಎಂಸಿ ಮಾಜಿ ಅಧ್ಯಕ್ಷ ಮಾದೇಗೌಡ, ಮುದುಗಂದೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಂಕರೇಗೌಡ, ಮನ್ಮುಲ್ ನಿರ್ದೇಶಕ ಸಿ ಶಿವಕುಮಾರ್, ವಕೀಲ ಚಂದಗಾಲು ಶ್ರೀಧರ್, ಶ್ರೀಕಂಠ ಸೇರಿದಂತೆ ಮತ್ತಿತರ ಜೆಡಿಎಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.